ವೆಲ್ಕಮ್ ಟು ಅಚೀವರ್ಸ್ ಅಕಾಡೆಮಿ ಶಿವಮೊಗ್ಗ. ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ನಾನು ನಿಮ್ಮ ಮಹೇಶ್ KS. ಸೊ ಇಂದಿನ ಈ ತರಗತಿಯಲ್ಲಿ ಮತ್ತೊಂದು ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ ರಿಕ್ರೂಟ್ಮೆಂಟ್ ನೋಟಿಫಿಕೇಶನ್ಸ್ ಬಗ್ಗೆ ನಾನು ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಸೊ ಅದು ನಿಮ್ಮ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದ ರಿಕ್ರೂಟ್ಮೆಂಟ್ ಆಗಿರುತ್ತೆ. ಸೊ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ರಿಕ್ರೂಟ್ಮೆಂಟ್ ಪ್ರಾಜೆಕ್ಟ್ 2021-22. ಸೊ ಬ್ಯಾಂಕಿಂಗ್ ಆಸ್ಪಿರೆಂಟ್ಸ್ ಅಥವಾ ಯಾರೆಲ್ಲ ಬ್ಯಾಂಕ್ ಎಕ್ಸಾಮ್ಗಳಿಗೆ ಪ್ರಿಪೇರ್ ಆಗ್ತಾ ಇದ್ದೀರಾ, ಸೊ ನಿಮಗೆ ಮತ್ತೊಂದು ನೋಟಿಫಿಕೇಶನ್ ಆ್ಯಡ್ ಆಗ್ತಾ ಇದೆ. ಸೊ ಅದು ಯೂನಿಯನ್ ಬ್ಯಾಂಕಲ್ಲಿ ಸ್ಪೆಷಲಿಸ್ಟ್ ಆಫೀಸರ್ ಹುದ್ದೆಗೆ ಅಥವಾ ಸ್ಪೆಷಲಿಸ್ಟ್ ಆಫೀಸರ್ ಪೋಸ್ಟ್ಗೆ ನಿಮಗೆ ರಿಕ್ರೂಟ್ಮೆಂಟ್ ನೋಟಿಫಿಕೇಶನ್ ಕಾಲ್ ಫಾರ್ ಮಾಡಿರುವಂಥದ್ದು. ಸೊ ಈ ನೋಟಿಫಿಕೇಶನ್ ಡೀಟೇಲ್ನ ನಾನು ಇವತ್ತು ನಿಮ್ಮೊಂದಿಗೆ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಸೊ ಸ್ಪೆಷಲಿಸ್ಟ್ ಆಫೀಸರ್ ಅಂದರೆ ಸೊ ಅಲ್ಲಿ ನಿಮಗೆ ಯಾವ ರೀತಿ ಎಲಿಜಿಬಿಲಿಟಿ ಕ್ರೈಟೀರಿಯಾ ಆಗಿರ್ಬೋದು ಅಥವಾ ಏಜ್ ರಿಲೇಟೆಡ್ ಆಸ್ಪೆಕ್ಟ್ಸ್ ಆಗಿರ್ಬೋದು ಅಥವಾ ಆನ್ಲೈನ್ ಎಕ್ಸಾಮ್ ಆಗಿರ್ಬೋದು, ಸೊ ಪ್ರತಿಯೊಂದನ್ನು ಕೂಡ ಇವತ್ತು ಈ ನೋಟಿಫಿಕೇಶನಲ್ಲಿ ನಾನು ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಸೊ ನಿಮಗೆ ನಮ್ಮಲ್ಲೇ ಕೂಡ ಆಫ್ಲೈನ್ ಬ್ಯಾಚ್ ಸ್ಟಾರ್ಟ್ ಆಗಿದೆ. ಸೊ ಅದಕ್ಕೂ ಕೂಡ ನೀವು ನಮ್ಮೊಂದಿಗೆ ಜಾಯ್ನ್ ಆಗ್ಬೋದು. ಯಾಕಂದರೆ ಮುಂಬರ್ತಕ್ಕಂತಹ ದಿನಗಳಲ್ಲಿ ಸಾಕಷ್ಟು ಎಕ್ಸಾಮ್ ನೋಟಿಫಿಕೇಶನ್ ಸಿಗ್ತಾ ಹೋಗುತ್ತೆ ನಿಮಗೆ. ಹಾಗಾಗಿ ನೀವು ಯಾವುದಾದ್ರೂ ಒಂದು ಎಕ್ಸಾಮ್ ಕ್ರ್ಯಾಕ್ ಮಾಡಲಿಕ್ಕೆ ಸೊ ನಾವು ಕೂಡ ನಿಮ್ಮ ಬೆನ್ನೆಲುಬಾಗಿರ್ತೀವಿ. ಸೊ ಅಚೀವರ್ಸ್ ಅಕಾಡೆಮಿ ಶಿವಮೊಗ್ಗದಲ್ಲಿ ಬ್ಯಾಚ್ ಇರುವಂಥದ್ದು. ಸೊ ಆ ಬ್ಯಾಚಿಗೂ ಕೂಡ ನೀವು ಆಫ್ಲೈನ್ ಬ್ಯಾಚ್ಗಳಿಗೆ ಜಾಯ್ನ್ ಆಗಿ ಸಾಕಷ್ಟು ಟ್ರಿಕ್ಸ್ಗಳನ್ನು ನಿಮಗೆ ಪ್ರೊವೈಡ್ ಮಾಡ್ತಾ ಹೋಗ್ತಾರೆ. ಸೊ ಥ್ರೂ ದ್ಯಾಟ್ ನೀವು ಕೂಡ ಈಸಿಯಾಗಿ ಎಕ್ಸಾಮನ್ನು ಕ್ರ್ಯಾಕ್ ಮಾಡ್ಬೋದು ಅಂತ ಹೇಳ್ತಾ ಸೊ ನಾನಿವತ್ತು ಡೈರೆಕ್ಟಾಗಿ ಈ ನೋಟಿಫಿಕೇಶನ್ನ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಸೊ ಫಸ್ಟ್ ಇಲ್ಲಿ ನಾವು ನೋಟಿಫಿಕೇಶನ್ಸ್ ಅಲ್ಲಿ ನೋಡೋದಾದ್ರೆ ಸೊ ಟೆಂಟೇಟಿವ್ ಡೇಟ್ಸ್ಗಳ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಡೇಟ್ಸ್ಗಳಾದ್ಮೇಲೆ ನೆಕ್ಸ್ಟ್ ಎಲಿಜಿಬಿಲಿಟಿ ಕ್ರೈಟೀರಿಯಾ ಇರುತ್ತೆ ನಿಮಗೆ. ಅದೇ ರೀತಿ ಸೆಲೆಕ್ಷನ್ ಪ್ರೋಸೆಸ್ ಆಗಿರ್ಬೋದು ಅಥವಾ ಆನ್ಲೈನ್ ಎಕ್ಸಾಮಿನೇಷನ್ ಆಗಿರ್ಬೋದು ಅಥವಾ ಎಕ್ಸಾಮಿನೇಷನ್ ಸೆಂಟರ್ಸ್ ಆಗಿರ್ಬೋದು. ಸೊ ಈ ಡೀಟೇಲ್ಸ್ಗಳ ಬಗ್ಗೆ ನಾನು ಇವತ್ತು ಈ ಕ್ಲಾಸಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಸೊ ನಿಮಗೆ ಅದು ಅಪ್ಲೈ ಮಾಡಲಿಕ್ಕೆ ಬೇಸ್ಡ್ ಆನ್ ದಟ್ ನಿಮಗೆ ಹೆಲ್ಪ್ಫುಲ್ ಆಗಿರುತ್ತೆ. ಸೊ ಅದೇ ರೀತಿ ಇಲ್ಲಿ ನಾವು ಫಸ್ಟ್ ಶೆಡ್ಯೂಲ್ ಆಫ್ ಇವೆಂಟ್ಸ್ ನೋಡೋದಾದ್ರೆ ಅಂದರೆ ಯಾವ ರೀತಿ ಡೇಟ್ಸ್ ಚೆಕ್ ಮಾಡ್ತಾ ಹೋಗೋರೆ ಸ್ಟಾರ್ಟಿಂಗ್ ಡೇಟ್ ಆಫ್ ಅಪ್ಲಿಕೇಶನ್ ಮತ್ತು ಕ್ಲೋಸಿಂಗ್ ಡೇಟ್ ಆಫ್ ಅಪ್ಲಿಕೇಶನ್ ಅಥವಾ ಆನ್ಲೈನ್ ಪೇಮೆಂಟ್ ಆಗಿರ್ಬೋದು. ಸೊ ಫಸ್ಟು ಸ್ಟಾರ್ಟಿಂಗ್ ಡೇಟ್ ಆಫ್ ಪೇಮೆಂಟ್ ಆಫ್ ಫೀಸ್ ಅಥವಾ ಅಪ್ಲಿಕೇಶನ್ ಅಥವಾ ಇಂಟಿಮೇಷನ್ ಚಾರ್ಜಸ್ ಅಂತ ಹೇಳ್ತೀವಿ. ಸೊ 12/8/2021 ಸ್ಟಾರ್ಟ್ ಆಗಿರುತ್ತೆ ಅಪ್ಲೈ ಮಾಡಲಿಕ್ಕೆ. ಸೊ ಅದೇ ರೀತಿ ಎಂಡಿಂಗ್ ಡೇಟ್ ನಮಗೆ 3/9/2021 ಅನ್ನೋದು ಲಾಸ್ಟ್ ಡೇಟ್ ಆಗಿರುತ್ತೆ. ಸೊ ಇನ್ ಬಿಟ್ವೀನ್ ಆ ಡೇಟಲ್ಲಿ ನೀವು ಯಾವತ್ತಾದರೂ ಅಪ್ಲೈ ಮಾಡ್ಬೋದು. ಸೊ ಆ ರಿಕ್ರೂಟ್ಮೆಂಟ್ ನೋಟಿಫಿಕೇಶನನ್ನು ನೋಡಿಬಿಟ್ಟು ಬೇಸ್ಡ್ ಆನ್ ದಟ್ ಅಪ್ಲೈ ಮಾಡ್ತಾ ಹೋಗಿ. ಅದೇ ರೀತಿ ಸೊ ನಾವು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ರಿಕ್ರೂಟ್ಮೆಂಟ್ ಪ್ರಾಜೆಕ್ಟ್ 2021-22 ಏನಿದೆ, ಸೊ ಇಲ್ಲಿ ಪೋಸ್ಟ್ ವೈಸ್ ನೋಡ್ತಾ ಹೋಗೋದಾದ್ರೆ ಸೊ ಸೀನಿಯರ್ ಮ್ಯಾನೇಜರ್ ಅಂತ ಹೇಳ್ತಾರೆ ಅಥವಾ ನಿಮಗೆ ಅದೇ ರೀತಿ ಜೂನಿಯರ್ ಮ್ಯಾನೇಜರ್ ಗ್ರೇಡ್ ಸ್ಕೇಲ್ ಆಗಿರ್ಬೋದು ಅಥವಾ ನೆಕ್ಸ್ಟ್ ಮ್ಯಾನೇಜರ್ ಗ್ರೇಡ್ ಸ್ಕೇಲ್ ಆಗಿರ್ಬೋದು, ಮಿಡಲ್ ಲೆವೆಲ್ ಮ್ಯಾನೇಜರ್ ಗ್ರೇಡ್ ಸ್ಕೇಲ್ ಅಂತ ಹೇಳ್ತೀವಿ, MMGS ಆಗಿರ್ಬೋದು ಅಥವಾ JMGS ಆಗಿರ್ಬೋದು. ಸೊ ಇದೆಲ್ಲದರಲ್ಲೂ ನಿಮಗೆ ಡಿಫ್ರೆಂಟ್ ಪೋಸ್ಟನ್ನು ಅವರು ಇಂಡಿಕೇಟ್ ಮಾಡಿರುವಂಥದ್ದು. ಸೊ ಅದು ನಿಮಗೆ ಸೀನಿಯರ್ ಮ್ಯಾನೇಜರ್ ಆಗಿರ್ಬೋದು ಅಥವಾ ಮ್ಯಾನೇಜರ್ ಆಗಿರ್ಬೋದು, ಮ್ಯಾನೇಜರ್ ಸಿವಿಲ್ ಇಂಜಿನಿಯರ್ ಆಗಿರ್ಬೋದು, ಮ್ಯಾನೇಜರ್ ಆರ್ಕಿಟೆಕ್ಟ್ ಅಥವಾ ಮ್ಯಾನೇಜರ್ ಇಂಜಿನಿಯರ್ ಆಗಿರ್ಬೋದು, ಎಲೆಕ್ಟ್ರಿಕಲ್ ಇಂಜಿನಿಯರ್ ಅಂತ ಹೇಳ್ತೀವಿ. ಸೊ ಈ ರೀತಿ ಸಾಕಷ್ಟು ಪೋಸ್ಟ್ಗಳಿದೆ ನಿಮಗೆ ವೇಕೆನ್ಸೀಸು. ಸೊ ಮ್ಯಾನೇಜರ್ ಅಥವಾ ಸೀನಿಯರ್ ಮ್ಯಾನೇಜರ್ 60 ಇದ್ರೆ ಅದೇ ರೀತಿ ನೆಕ್ಸ್ಟ್ ಮ್ಯಾನೇಜರ್ 60 ಅಥವಾ ನೆಕ್ಸ್ಟ್ ಸಿವಿಲ್ ಇಂಜಿನಿಯರಿಂಗಲ್ಲಿ ಮ್ಯಾನೇಜರ್ 7. ಈ ರೀತಿ ಸಾಕಷ್ಟು ನಿಮಗೆ ಪೋಸ್ಟ್ಗಳು ನೋಟಿಫಿಕೇಶನಲ್ಲಿ ಇಂಡಿಕೇಟ್ ಮಾಡಿರುವಂಥದ್ದು. ಸೊ ಥ್ರೂ ದ್ಯಾಟ್ ನೀವು ಕೂಡ ಸೊ ನಿಮ್ಮ ಕ್ವಾಲಿಫಿಕೇಷನ್ ಬೇಸ್ ಮೇಲೆ ಅಪ್ಲೈ ಮಾಡ್ತಾ ಹೋಗ್ಬೋದು. ನೆಕ್ಸ್ಟ್ ಮ್ಯಾನೇಜರ್ ಟೆಕ್ನಾಲಜಿಸ್ಟ್ ಆಗಿರ್ಬೋದು ಅಥವಾ ಅದೇ ರೀತಿ ಫಾರೆಕ್ಸ್ ಮ್ಯಾನೇಜರ್ ಆಗಿರ್ಬೋದು, ಮ್ಯಾನೇಜ್ ಅಕೌಂಟೆಂಟ್ ಆಗಿರ್ಬೋದು. ಸೊ ಈ ರೀತಿ ಸಾಕಷ್ಟು ಪೋಸ್ಟ್ಗಳು ನಿಮಗಿದೆ. ಅಸಿಸ್ಟೆಂಟ್ ಟೆಕ್ನಿಕಲ್ ಆಫೀಸರ್ ಅಥವಾ ಅಸಿಸ್ಟೆಂಟ್ ಮ್ಯಾನೇಜರ್, ಅದರಲ್ಲಿ ಫಾರೆಕ್ಸ್. ಸೊ ಪೋಸ್ಟ್ಗಳು ಕೂಡ ನಿಮಗೆ ಇಂಡಿಕೇಟ್ ಮಾಡಿರುವಂಥದ್ದು. ಸೊ ವಿತ್ ಏನು ಪೇ ಸ್ಕೇಲ್ ಇದೆ, ಸೊ ಆ ಪೇ ಸ್ಕೇಲ್ನು ಕೂಡ ಅವರು ನೋಟಿಫಿಕೇಷನಲ್ಲಿ ಇಂಡಿಕೇಟ್ ಮಾಡಿದ್ದಾರೆ. ನೆಕ್ಸ್ಟ್ ಅದೇ ರೀತಿ ನಾವು ಡೀಟೇಲ್ ಆಗಿ ಆ ರಿಕ್ರೂಟ್ಮೆಂಟ್ ಪ್ರಾಜೆಕ್ಟಲ್ಲಿ ಸೊ ಕ್ಯಾಟಗರಿ ವೈಸ್ ನಾವು ಪೋಸ್ಟ್ ಕ್ಲಾಸಿಫಿಕೇಶನ್ ನೋಡ್ತಾ ಹೋಗೋದಾದ್ರೆ ಸೊ ಅದು ಸೀನಿಯರ್ ಮ್ಯಾನೇಜರ್ ಆಗಿರ್ಬೋದು, ಮ್ಯಾನೇಜರ್ ಇಂಜಿನಿಯರ್ ಆಗಿರ್ಬೋದು ಅಥವಾ ಅಕೌಂಟೆಂಟ್ ಮ್ಯಾನೇಜರ್ ಆಗಿರ್ಬೋದು. ಸೊ ನಿಮಗೆ ಇಲ್ಲಿ ಸ್ಕೇಲ್ ವೈಸ್ ಅಥವಾ ಗ್ರೇಡ್ ಸ್ಕೇಲ್ ಏನಿದೆ ಅದು ಮ್ಯಾನೇಜರ್ ಅಥವಾ ಜೂನಿಯರ್ ಮ್ಯಾನೇಜರ್ ಆಗಿರ್ಬೋದು. ಸೊ SC ST OBC ಅಥವಾ EWS ಅನ್ರಿಸರ್ವ್ಡ್ ಆ್ಯಂಡ್ ಟೋಟಲ್, ಅದೇ ರೀತಿ ವಿತ್ ವಿಚ್ ಫಾರ್ PW BDS ಅಂತ ಹೇಳ್ತೀವಿ. ಸೊ ಅವರಿಗೂ ಕೂಡ ಸ್ಪೆಸಿಫಿಕ್ ಪೋಸ್ಟ್ ಏನಿದೆ ಆ ಸ್ಪೆಸಿಫಿಕ್ ಪೋಸ್ಟನ್ನು ಇಂಡಿಕೇಟ್ ಮಾಡಿದ್ದಾರೆ. ಸೊ ನಿಮ್ಮ ಕ್ಯಾಟಗರಿ ಯಾವ್ದು ಬರುತ್ತೆ ಬೇಸ್ಡ್ ಆನ್ ದಟ್ ನೀವು ಪೋಸ್ಟನ್ನ ಚೆಕ್ ಮಾಡ್ಕೊಳ್ಳಿ. ಅದರ ಬೇಸ್ ಮೇಲೆ ನೀವು ಅಪ್ಲೈ ಮಾಡ್ತಾ ಹೋಗಿ. ಸೊ ನಿಮ್ಮ ಕ್ಯಾಟಗರಿ ಆಗಿರ್ಬೋದು ಅಥವಾ ಬೇಸ್ಡ್ ಆನ್ ದಟ್ ನಿಮ್ಮ ಎಜುಕೇಷನಲ್ ಕ್ವಾಲಿಫಿಕೇಶನ್ ಆಗಿರ್ಬೋದು. ಯಾಕಂದ್ರೆ ಸ್ಪೆಷಲಿಸ್ಟ್ ಆಫೀಸರ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಸ್ಪೆಸಿಫೈಡ್ ಡಿಗ್ರಿ ಆಸ್ ಎ ರಿಕ್ವೈರ್ಮೆಂಟ್ ಆಗಿರುತ್ತೆ ಅಪ್ಲೈ ಮಾಡಲಿಕ್ಕೆ. ಹಾಗಾಗಿ ನಿಮ್ಮ ಸ್ಪೆಸಿಫೈಡ್ ಡಿಗ್ರಿಯನ್ನು ನೋಡ್ಕೊಳ್ಳಿ. ಬೇಸ್ಡ್ ಆನ್ ದಟ್ ನಿಮ್ಮ ಯಾವ ಬ್ರಾಂಚ್ ಆಗಿರುತ್ತೆ ಅಥವಾ ಯಾವ್ದು ಡಿಗ್ರಿ ಆಗಿರುತ್ತೆ ಅದರ ಬೇಸ್ ಮೇಲೆ ನೀವು ಅಪ್ಲೈ ಮಾಡ್ತಾ ಹೋಗ್ಬೋದು. ಸೊ ಸಾಕಷ್ಟು ಮೋರ್ ದೆನ್ 10 ಪೋಸ್ಟ್ಗಳಿದೆ. ಹಾಗಾಗಿ ಯಾವುದಾದ್ರೂ ಒಂದು ನಿಮ್ಮ ಕನ್ಸರ್ನ್ ಡಿಗ್ರಿ ಮೇಲೆ ಪೋಸ್ಟ್ ಇರುತ್ತೆ, ಆ ಪೋಸ್ಟಿಗೂ ಕೂಡ ನೀವು ಅಪ್ಲೈ ಮಾಡ್ತಾ ಬರ್ಬೋದು. ಸೊ ಅದೇ ರೀತಿ
ಸೊ ಇಲ್ಲಿ ಎಜುಕೇಶನಲ್ ಕ್ವಾಲಿಫಿಕೇಶನ್ಸ್ ನಿಮಗೆ ಕೆಲವೊಂದು ಡಿಗ್ರಿ ಅಂತ ಹೇಳ್ತಾರೆ, ಬಟ್ ಎಲ್ಲದಕ್ಕೂ ಕೂಡ ಎನಿ ಡಿಗ್ರಿ ಇರೋದಿಲ್ಲ. ಸೊ ಅಲ್ಲಿ ಎಜುಕೇಶನಲ್ ಕ್ವಾಲಿಫಿಕೇಶನ್ಸ್ ಕೂಡ ನಿಮಗೆ ಚೇಂಜ್ ಆಗ್ತಾ ಹೋಗುತ್ತೆ, ಅಥವಾ ಏಜ್ ಲಿಮಿಟ್ ಕೂಡ ಚೇಂಜಸ್ ಆಗ್ತಾ ಹೋಗುತ್ತೆ. ಸೊ ಅದು ಕೂಡ ನೀವು ಆ ನೋಟಿಫಿಕೇಶನ್ ಅಲ್ಲಿ ಇನ್ ಡೀಟೇಲ್ ಆಗಿ ನೋಡ್ಕೊಳ್ಬಹುದು. ಯಾಕಂದ್ರೆ ಪೋಸ್ಟ್ ಕೋಡ್ ಮತ್ತೆ ಆ ಕೋಡ್ ರಿಲೇಟೆಡ್ ಎಜುಕೇಶನಲ್ ಕ್ವಾಲಿಫಿಕೇಶನ್ಸ್ ಅನ್ನ ಹೇಳ್ತಾ ಹೋಗಿದ್ದಾರೆ ಅವರು. ಸೊ ಫಸ್ಟ್ ಪೋಸ್ಟ್ ಕೋಡ್ 1 ಅಲ್ಲಿ ಸೀನಿಯರ್ ಮ್ಯಾನೇಜರ್, ಅದರಲ್ಲಿ ರಿಸ್ಕ್ ಅಂತ ಹೇಳ್ತೀವಿ. ಸೊ MMGS, ದಟ್ ಇಸ್ ನಥಿಂಗ್ ಬಟ್ ಮಿಡಲ್ ಮ್ಯಾನೇಜ್ಮೆಂಟ್ ಗ್ರೇಡ್ ಸ್ಕೇಲ್ ಆಗಿರ್ಬೋದು. ಸೊ ಇಲ್ಲಿ ನಿಮಗೆ 60 ವೇಕೆನ್ಸೀಸ್ ಇದೆ. ಆ 60 ವೇಕೆನ್ಸೀಸ್ ಅಲ್ಲಿ ಸೊ ಮಿನಿಮಮ್ 30 ಇಯರ್ಸ್, ಮ್ಯಾಕ್ಸಿಮಮ್ 40 ಇಯರ್ಸ್. ಸೊ ನಿಮ್ಮ ಏಜ್ ಲಿಮಿಟ್ ಇನ್ ಬಿಟ್ವೀನ್ 30 to 40 ಇಯರ್ಸ್ ಆಗಿರಬೇಕು. ಎಜುಕೇಶನಲ್ ಕ್ವಾಲಿಫಿಕೇಶನ್ಗೆ ಬಂದ್ರೆ ಸೊ ಈ ಎಸೆನ್ಷಿಯಲ್ ಕ್ವಾಲಿಫಿಕೇಶನ್ಸ್ ಆಗಿರಬೇಕು. ಸೊ ಈ ಎಸೆನ್ಷಿಯಲ್ ಕ್ವಾಲಿಫಿಕೇಶನ್ಸ್ ಯಾವುದೇ ಕ್ವಾಲಿಫಿಕೇಶನ್ಸ್ ಇದ್ರೂ ಕೂಡ ನೀವು ಅಪ್ಲೈ ಮಾಡಲಿಕ್ಕೆ ಎಲಿಜಿಬಲ್ ಆಗಿರ್ತೀರಾ. ಇನ್ನು ಕೆಲವೊಂದಕ್ಕೆ ನಿಮಗೆ ವರ್ಕ್ ಎಕ್ಸ್ಪೀರಿಯನ್ಸ್ ಕೂಡ ಕೇಳಿದ್ದಾನೆ, ಹಾಗಾಗಿ ನಿಮ್ಮ ವರ್ಕ್ ಎಕ್ಸ್ಪೀರಿಯನ್ಸ್ ಕೂಡ ಇಲ್ಲಿ ಕನ್ಸಿಡರ್ ಆಗ್ತಾ ಹೋಗುತ್ತೆ. ಹಾಗಾಗಿ ಅಪ್ಲೈ ಮಾಡ್ಬೇಕಾದ್ರೆ ಡೀಟೇಲ್ ಆಗಿ ನೋಟಿಫಿಕೇಶನ್ ಅನ್ನ ಚೆಕ್ ಮಾಡ್ಕೊಳ್ಳಿ. ಬೇಸ್ಡ್ ಆನ್ ದಟ್ ನೀವು ಅಪ್ಲೈ ಮಾಡ್ತಾ ಹೋಗ್ಬೋದು. ಸೊ ಯಾಕಂದ್ರೆ ಪೋಸ್ಟ್ ಕೋಡ್ ವೈಸ್ ನಿಮಗೆ ಇಂಡಿಕೇಟ್ ಮಾಡಿರೋದ್ರಿಂದ ಸೊ ಆ ಪೋಸ್ಟ್ ಕೋಡ್ ವೈಸ್ ನೀವು ನೋಡ್ತಾ ಹೋಗಿ. ಸೊ ನೆಕ್ಸ್ಟ್ ಅದೇ ರೀತಿ ಸೆಕೆಂಡ್ ಒನ್ಗೆ ಬಂದ್ರೆ ಪೋಸ್ಟ್ ಕೋಡ್ ಸೆಕೆಂಡ್ ಅಲ್ಲಿ 60 ವೇಕೆನ್ಸೀಸ್ ಆಫ್ ಮ್ಯಾನೇಜರ್ ರಿಸ್ಕ್ MMGS. ಸೊ ಇಲ್ಲೂ ಕೂಡ ಸೊ 60 ವೇಕೆನ್ಸೀಸ್ ಇದೆ, ಬಟ್ ಮ್ಯಾನೇಜರ್ ಅದರಲ್ಲಿ ಸೊ ಏನು ರಿಸ್ಕ್ ಮ್ಯಾನೇಜರ್ ಅಂತ ಹೇಳ್ತೀವಿ. ಸೊ ಇಲ್ಲಿ ನಿಮಗೆ ಅಗೈನ್ ಏಜ್ ಲಿಮಿಟ್ ಚೇಂಜಸ್ ಇದೆ. ಯಾಕಂದ್ರೆ 25 ಇಯರ್ಸ್ ಟು 35 ಇಯರ್ಸ್ ಎಜುಕೇಶನಲ್ ಕ್ವಾಲಿಫಿಕೇಶನ್ಸ್ ಆಗಿರಬೇಕು. ಸರ್ಟಿಫಿಕೇಶನ್ ಇದು ಯಾವುದೇ ಕ್ವಾಲಿಫಿಕೇಶನ್ಸ್ ಇದ್ರೂ ಕೂಡ ನೀವು ಎಲಿಜಿಬಲ್ ಆಗಿರ್ತೀರಾ. ಸೊ ಇದಿಷ್ಟು ಕ್ವಾಲಿಫಿಕೇಶನ್ಸ್ ಅಲ್ಲಿ ನೀವು ಎಲಿಜಿಬಲ್ ಆಗಿರ್ತೀರಾ ಅಪ್ಲೈ ಮಾಡಲಿಕ್ಕೆ. ಇದು ನಿಮ್ಮ ರಿಸ್ಕ್ ಮ್ಯಾನೇಜರ್ ರಿಲೇಟೆಡ್ ಎಜುಕೇಶನಲ್ ಕ್ವಾಲಿಫಿಕೇಶನ್ಸ್ ಅಥವಾ ಏಜ್ ರಿಲೇಟೆಡ್ ಇನ್ಫಾರ್ಮೇಶನ್ ಆಗಿರುತ್ತೆ. ಅದೇ ರೀತಿ ನೆಕ್ಸ್ಟ್ ಪೋಸ್ಟ್ ಕೋಡ್ 3 ಅಲ್ಲಿ ವೇಕೆನ್ಸೀಸ್ ಆಫ್ ಮ್ಯಾನೇಜರ್, ಅದರಲ್ಲಿ ಸಿವಿಲ್ ಇಂಜಿನಿಯರ್ ಅಂತ ಹೇಳ್ತಾರೆ. ಅಂದ್ರೆ ನೀವು ಸಿವಿಲ್ ಇಂಜಿನಿಯರ್ ಏನ್ ಪೋಸ್ಟ್ ಇದೆ ಅದರಲ್ಲಿ ನೀವು ಮ್ಯಾನೇಜರ್ ಆಗಬೇಕಾದ್ರೆ ಯಾವ ರೀತಿ ನಿಮ್ಮ ಕ್ವಾಲಿಫಿಕೇಶನ್ಸ್ ಆಗಿರ್ಬೋದು ಅಥವಾ ಏಜ್ ಲಿಮಿಟ್ ಆಗಿರ್ಬೋದು. ಸೊ ಇಲ್ಲೂ ಕೂಡ ಅವರು ಮಿನಿಮಮ್ 25 ಇಯರ್ಸ್, ಮ್ಯಾಕ್ಸಿಮಮ್ 35 ಇಯರ್ಸ್ ಅಂತ ಹೇಳ್ತಾರೆ. ಸೊ ಈ ಏಜ್ ಲಿಮಿಟ್ ಅಲ್ಲಿ ನೀವು ಇದೀರಾ ಅಂದ್ರೆ ನೀವು ಅಪ್ಲೈ ಮಾಡ್ಬೋದು. ನಿಮ್ಮ ಎಜುಕೇಶನಲ್ ಕ್ವಾಲಿಫಿಕೇಶನ್ಸ್, ಸೊ ಇಲ್ಲೇನು ಎಜುಕೇಶನಲ್ ಕ್ವಾಲಿಫಿಕೇಶನ್ ಪ್ಲಸ್ ವರ್ಕ್ ಎಕ್ಸ್ಪೀರಿಯನ್ಸ್ ಹೇಳಿದ್ದಾರೆ, ಸೊ ಇದೆರಡು ಕೂಡ ಕೌಂಟ್ ಆಗುತ್ತೆ. ಹಾಗಾಗಿ ಇದೆರಡು ಎಕ್ಸ್ಪೀರಿಯನ್ಸ್ ಯಾರು ಇದೀರೋ ಸೊ ಅವರು ನೀವು ಅಪ್ಲೈ ಮಾಡ್ತಾ ಬರ್ಬೋದು. ಹಾಗಾಗಿ ಡೀಟೇಲ್ಸ್ ಅನ್ನ ಚೆಕ್ ಮಾಡ್ಕೊಳ್ಳಿ. ಸೊ ನೀವು ಯಾವ ಪೋಸ್ಟಿಗೆ ಸುಟೇಬಲ್ ಇದ್ರೋ ಅಥವಾ ಯಾವ ಪೋಸ್ಟಿಗೆ ನಿಮ್ಮ ಕ್ವಾಲಿಫಿಕೇಶನ್ ಮ್ಯಾಚ್ ಆಗುತ್ತೋ ಬೇಸ್ಡ್ ಆನ್ ದಟ್ ನೀವು ಅಪ್ಲೈ ಮಾಡ್ತಾ ಹೋಗ್ಬೋದು. ಅದೇ ರೀತಿ ನೆಕ್ಸ್ಟ್ ಪೋಸ್ಟ್ ಕೋಡ್ 4 ಅಲ್ಲಿ ಬಂದ್ರೆ 7 ವೇಕೆನ್ಸೀಸ್ ಆಫ್ ಮ್ಯಾನೇಜರ್, ಅಂದ್ರೆ ಅದರಲ್ಲಿ ಆರ್ಕಿಟೆಕ್ಟ್ ಮ್ಯಾನೇಜರ್ ಅಂತ ಹೇಳ್ತೀವಿ. ಸೊ ಇಲ್ಲೂ ಕೂಡ ನಿಮಗೆ ಏಜ್ ಲಿಮಿಟೆಡ್ ಅಥವಾ ಏಜ್ ರಿಲೇಟೆಡ್ ಇನ್ಫಾರ್ಮೇಶನ್ 25 to 35 ಇಯರ್ಸ್ ಆಗಿರುತ್ತೆ. ಅಂದ್ರೆ ಮಿನಿಮಮ್ 25 ಇಯರ್ಸ್ ಆಗಿರಬೇಕು, ಮ್ಯಾಕ್ಸಿಮಮ್ 35 ಇಯರ್ಸ್ ಆಗಿರಬೇಕು. ಎಜುಕೇಶನಲ್ ಕ್ವಾಲಿಫಿಕೇಶನ್ಸ್ಗೆ ಬಂದ್ರೆ ಪರ್ಟಿಕ್ಯುಲರ್ ಆರ್ಕಿಟೆಕ್ಟ್ ಮ್ಯಾನೇಜರ್ ಹೇಳಿರೋದ್ರಿಂದ ಅದರಲ್ಲಿ ನಿಮ್ಮ ಬ್ಯಾಚುಲರ್ ಡಿಗ್ರಿಯನ್ನು ಕಂಪ್ಲೀಟ್ ಮಾಡಿರಬೇಕು ವಿತ್ ಪರ್ಸೆಂಟೇಜ್ ಆಫ್ ಮಾರ್ಕ್ಸ್ ಕೂಡ ಹೇಳಿರ್ತಾರೆ. ಹಾಗಾಗಿ ಅದನ್ನು ಕೂಡ ನೀವು ಚೆಕ್ ಮಾಡ್ಕೊಳ್ಳಿ, ಅದು ಕೂಡ ನಿಮಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಜೊತೆಗೆ ನಿಮ್ಮ ವರ್ಕ್ ಎಕ್ಸ್ಪೀರಿಯನ್ಸನ್ನು ಕೂಡ ಅವರು ಇಂಡಿಕೇಟ್ ಮಾಡಿದ್ದಾರೆ. ಹಾಗಾಗಿ ಅವ್ರು ಏನು 3 ಇಯರ್ಸ್ ಅಥವಾ 2 ಇಯರ್ಸ್ ವರ್ಕ್ ಎಕ್ಸ್ಪೀರಿಯನ್ಸ್ ಹೇಳಿರ್ತಾರೆ, ಸೊ ಆ ಕ್ಯಾಟಗರಿ ಅಥವಾ ಆ ಕ್ವಾಲಿಫೈಯಿಂಗ್ ಕ್ಯಾಟಗರಿ ಏನಿದೆ ಅಥವಾ ಕ್ವಾಲಿಫೈಯಿಂಗ್ ರಿಕ್ವೈರ್ಮೆಂಟ್ ಕೂಡ ನೀವು ಫುಲ್ಫಿಲ್ಮೆಂಟ್ ಮಾಡಬೇಕಾಗುತ್ತೆ. ಸೊ ದೆನ್ ಓನ್ಲಿ ಯು ಆರ್ ಎಲಿಜಿಬಲ್ ಫಾರ್ ದಟ್ ಕನ್ಸರ್ನ್ಡ್ ಪೋಸ್ಟ್. ಅದೇ ರೀತಿ ನೆಕ್ಸ್ಟ್ ನೋಡ್ತಾ ಹೋಗೋದಾದ್ರೆ 5th ಒನ್ ಅಲ್ಲಿ 2 ವೇಕೆನ್ಸೀಸ್ ಆಫ್ ಮ್ಯಾನೇಜರ್, ಅದರಲ್ಲಿ ಎಲೆಕ್ಟ್ರಿಕಲ್ ಇಂಜಿನಿಯರ್ಸ್ ಅಂತ ಹೇಳ್ತೀವಿ. ಸೊ ಆ ಪೋಸ್ಟ್ ಅಲ್ಲಿ ನೀವು ಮ್ಯಾನೇಜರ್ ಆಗಲಿಕ್ಕೆ ಸೊ ಇಲ್ಲೂ ಕೂಡ ನಿಮ್ಮ ಸೇಮ್ ಏಜ್ ಲಿಮಿಟ್ ಇದೆ 25 to 35 ಇಯರ್ಸ್. ಅಗೈನ್ ಎಜುಕೇಶನಲ್ ಕ್ವಾಲಿಫಿಕೇಶನ್ಸ್ ಮತ್ತೆ ವರ್ಕ್ ಎಕ್ಸ್ಪೀರಿಯನ್ಸ್ ಕೂಡ ಕಂಪಲ್ಸರಿ ಆಗಿರುತ್ತೆ. ಅದೇ ರೀತಿ ಇಲ್ಲಿ ಪರ್ಸೆಂಟೇಜ್ ಆಫ್ ಮಾರ್ಕ್ಸ್ ಮಿನಿಮಮ್ 60% ಇರಲೇಬೇಕಾಗತ್ತೆ. ಹಾಗಾಗಿ ಇದು ಕೂಡ ನಿಮಗೆ ಸೊ ಆ್ಯಡೆಡ್ ಅಡ್ವಾಂಟೇಜ್ 60% ಯಾರಿದ್ದೀರೋ ಸೊ ಅವರು ಮಾತ್ರ ಎಲಿಜಿಬಲ್ ಆಗಿರ್ತೀರಾ. ಸೊ ಲೆಸ್ ದ್ಯಾನ್ 60% ಆದರೆ ನಿಮಗೆ ಎಲಿಜಿಬಲ್ ಆಗಲ್ಲ. ಸೊ ಅದೇ ರೀತಿ ನೆಕ್ಸ್ಟ್ ನೋಡ್ತಾ ಹೋಗೋದಾದ್ರೆ 6th ಒನ್ ಅಲ್ಲಿ ವೇಕೆನ್ಸೀಸ್ ಆಫ್ ಮ್ಯಾನೇಜರ್ ಪ್ರಿಂಟಿಂಗ್ ಆಫ್ ಟೆಕ್ನಾಲಜೀಸ್ ಅಂತ ಹೇಳ್ತೀವಿ. ಇಲ್ಲೂ ಕೂಡ ನಿಮಗೆ ಒಂದು ಪೋಸ್ಟ್ ಇರುವಂಥದ್ದು. ಸೊ ಇಲ್ಲಿ ನಿಮ್ಮ ಏಜ್ ಗ್ರೂಪ್ ಅಗೈನ್ 25 to 35 ಇಯರ್ಸ್, ಎಜುಕೇಷನಲ್ ಕ್ವಾಲಿಫಿಕೇಶನ್ ಅಥವಾ ವರ್ಕ್ ಎಕ್ಸ್ಪೀರಿಯನ್ಸ್ ಕನ್ಸರ್ನ್ಡ್ ಏನು ಫೀಲ್ಡ್ ಇದೆ ಆ ಫೀಲ್ಡಲ್ಲಿ ಅಥವಾ ಕನ್ಸರ್ನ್ಡ್ ಬ್ಯಾಚುಲರ್ ಡಿಗ್ರಿ ಅಥವಾ BE ಆಗಿರಬೇಕು. 60% ಅಂತ ಹೇಳ್ತೀವಿ. ಸೊ 60% ಮಾರ್ಕ್ಸನ್ನು ಗ್ರಾಜುಯೇಷನ್ ಅಥವಾ ಅಗ್ರಿಗೇಟ್ ಆಗಿ ನಿಮಗೆ 65% ಮಾರ್ಕ್ಸ್ ಇರಬೇಕಾಗತ್ತೆ. ಅದೇ ರೀತಿ ನೆಕ್ಸ್ಟ್ 50 ವೇಕೆನ್ಸೀಸ್ ಇದೆ. ಅಂಡರ್ ದ್ಯಾಟ್ ವೇಕೆನ್ಸೀಸ್ ಆಫ್ ಮ್ಯಾನೇಜರ್, ಅದರಲ್ಲಿ ಫಾರೆಕ್ಸ್ ಅಂತ ಹೇಳ್ತೀವಿ. ಸೊ
ಮ್ಯಾನೇಜರ್ ಗ್ರೇಡಲ್ಲಿ ಇಲ್ಲೂ ಕೂಡ ನಿಮಗೆ ವೇಕೆನ್ಸೀಸ್ ಇರುವಂಥದ್ದು. ಸೊ 50 ವೇಕೆನ್ಸಿ ಇದೆ. ನಂಬರ್ ಆಫ್ ವೇಕೆನ್ಸೀಸ್ 25 to 35 ಇಯರ್ಸ್ ಆಗಿರುತ್ತೆ. ಎಜುಕೇಷನಲ್ ಕ್ವಾಲಿಫಿಕೇಷನ್ಸ್ ಅಥವಾ ವರ್ಕ್ ಎಕ್ಸ್ಪೀರಿಯನ್ಸ್ ಅಥವಾ ಕೆಲವೊಂದು ಸರ್ಟಿಫೈಡ್ ಕೋರ್ಸ್ಗಳನ್ನು ಕೇಳಿರ್ತಾರೆ. ಸೊ ಇನ್ ಪರ್ಟಿಕ್ಯುಲರ್ ಕೋರ್ಸಲ್ಲಿ ನಿಮ್ಮ ಸರ್ಟಿಫಿಕೇಟ್ ಇರಬೇಕಾಗತ್ತೆ. ಹಾಗಾಗಿ ಈ ಕ್ರೈಟೀರಿಯಾನ ನೀವು ಚೆಕ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಬೇಸ್ಡ್ ಆನ್ ದಟ್ ನೀವು ಕ್ಲಾರಿಫೈ ಮಾಡ್ಕೊಳ್ಬೋದು ವೆದರ್ ಯು ಆರ್ ಎಲಿಜಿಬಲ್ ಆರ್ ನಾಟ್ ಅನ್ನುವಂಥದ್ದು. ನೆಕ್ಸ್ಟ್ ಅದೇ ರೀತಿ 14 ವೇಕೆನ್ಸೀಸ್ ಆಫ್ ಮ್ಯಾನೇಜರ್ ಚಾರ್ಟೆಡ್ ಅಕೌಂಟೆಂಟ್ಸ್ ಅಂತ ಹೇಳ್ತೀವಿ. ಸೊ ಇಲ್ಲೂ ಕೂಡ ನಿಮಗೆ ಚಾರ್ಟೆಡ್ ಅಕೌಂಟೆಂಟ್ ಬೇಸ್ ಮೇಲೆ 25 to 35 ಇಯರ್ಸ್ ಏಜ್ ಲಿಮಿಟ್ ಇರುತ್ತೆ. ಸೊ ಇಲ್ಲೂ ಕೂಡ ನಿಮ್ಮ ಎಜುಕೇಷನಲ್ ಕ್ವಾಲಿಫಿಕೇಶನ್ ಚಾರ್ಟೆಡ್ ಅಕೌಂಟೆಂಟ್ ಆಗಿರಬೇಕು ಅಥವಾ ಪೋಸ್ಟ್ ಕ್ವಾಲಿಫಿಕೇಶನ್ ಎಕ್ಸ್ಪೀರಿಯನ್ಸ್ ಇನ್ ಹೈ ವ್ಯಾಲ್ಯೂ ಕ್ರೆಡಿಟ್ ಅಥವಾ ಅಪ್ರೈಸಲ್ ಅಸೆಸ್ಮೆಂಟ್ ಆಫ್ ಕ್ರೆಡಿಟ್ ಅಂತ ಹೇಳ್ತಾರೆ. ಸೊ ಆ ಕ್ರೈಟೀರಿಯಾನ ನೀವು ಮ್ಯಾಚ್ ಅಥವಾ ರಿಕ್ವೈರ್ಮೆಂಟ್ ಕ್ರೈಟೀರಿಯಾನ ಫುಲ್ಫಿಲ್ಮೆಂಟ್ ಮಾಡಬೇಕಾಗತ್ತೆ. ಸೊ ಅದೇ ರೀತಿ ನೆಕ್ಸ್ಟ್ 26 ವೇಕೆನ್ಸೀಸ್ ಆಫ್ ಅಸಿಸ್ಟೆಂಟ್ ಮ್ಯಾನೇಜರ್ ಇನ್ ದ್ಯಾಟ್ ಟೆಕ್ನಿಕಲ್ ಆಫೀಸರ್. ಬಟ್ ಇಲ್ಲಿ JMGS ಅಂತ ಹೇಳ್ತೀವಿ, ದಟ್ ಈಸ್ ನಥಿಂಗ್ ಬಟ್ ಜೂನಿಯರ್ ಮ್ಯಾನೇಜ್ಮೆಂಟ್ ಗ್ರೇಡ್ ಸ್ಕೇಲ್ ಆಗಿರುತ್ತೆ. ಸೊ ಇಲ್ಲೂ ಕೂಡ ನಿಮ್ಮ 20 ಇಯರ್ಸ್ ಟು 30 ಇಯರ್ಸ್ ಆಗಿರುತ್ತೆ. ಅಂದರೆ ಮಿನಿಮಮ್ 20 ಇಯರ್ಸ್ ಆಗಿರಬೇಕು, ಮ್ಯಾಕ್ಸಿಮಮ್ 30 ಇಯರ್ಸ್ ಆಗಿರಬೇಕು. ಇಲ್ಲೂ ಕೂಡ ನಿಮ್ಮ ಎಜುಕೇಷನಲ್ ಕ್ವಾಲಿಫಿಕೇಶನ್ ಡಿಗ್ರಿ ಇನ್ ಇಂಜಿನಿಯರಿಂಗ್ ಆಗಿರುತ್ತೆ, ಯಾಕಂದರೆ ಟೆಕ್ನಿಕಲ್ ಆಫೀಸರ್ ಕೇಳಿರುವಂಥದ್ದು. ಅಥವಾ ಸೊ ಎಲೆಕ್ಟ್ರಾನಿಕ್ಸ್ ಆಗಿರ್ಬೋದು, ಸಿವಿಲ್ ಎಲೆಕ್ಟ್ರಾನಿಕಲ್, ಮೆಕ್ಯಾನಿಕಲ್ ಅಥವಾ ಪ್ರೊಡಕ್ಷನ್ ಯಾವುದಾದ್ರೂ ಆಗಿರ್ಬೋದು. ಸೊ ಇಲ್ಲಿ ಇಂಜಿನಿಯರಿಂಗ್ ಕ್ವಾಲಿಫಿಕೇಶನ್ಸನ್ನು ಅವರು ಇಂಡಿಕೇಟ್ ಮಾಡಿರುವಂಥದ್ದು. ಸೊ ಹಾಗಾಗಿ ಸೊ ಅದೇ ರೀತಿ ನೆಕ್ಸ್ಟ್ ನೋಡ್ತಾ ಹೋಗೋದಾದ್ರೆ 120 ವೇಕೆನ್ಸೀಸ್ ಆಫ್ ಅಸಿಸ್ಟೆಂಟ್ ಮ್ಯಾನೇಜರ್ ಇನ್ ದ್ಯಾಟ್ ಫಾರೆಕ್ಸ್. ಇಲ್ಲೂ ಕೂಡ ಜೂನಿಯರ್ ಮ್ಯಾನೇಜ್ಮೆಂಟ್ ಗ್ರೇಡ್ ಸ್ಕೇಲ್ ಆಗಿರುತ್ತೆ. ಸೊ ಅದರಲ್ಲಿ ಫಾರೆಕ್ಸ್ ಅಲ್ಲಿ ನೀವು ಅಸಿಸ್ಟೆಂಟ್ ಮ್ಯಾನೇಜರ್ ಪೋಸ್ಟ್ನ ಇಲ್ಲಿ 120 ವೇಕೆನ್ಸೀಸ್ ಇದೆ ನಿಮಗೆ. 120 ವೇಕೆನ್ಸೀಸ್ ಇರುವಂಥದ್ದು. ಸೊ 20 ಇಯರ್ಸ್ ಟು 30 ಇಯರ್ಸ್ ಆಗಿರುತ್ತೆ. ಎಜುಕೇಷನಲ್ ಕ್ವಾಲಿಫಿಕೇಶನ್ ಗ್ರಾಜ್ಯುಯೇಟೆಡ್ ಫ್ರಮ್ ಇನ್ ಎನಿ ಡಿಸಿಪ್ಲಿನ್ ಫ್ರಮ್ ಯೂನಿವರ್ಸಿಟಿ ಆರ್ ಫುಲ್ ಟೈಮ್ MBA ಮಿನಿಮಮ್ 2 ಇಯರ್ಸ್ ಅಥವಾ PGDBA ಆರ್ PGDM, PGPM, PGDM ವಿತ್ ಸ್ಪೆಷಲೈಸೇಷನ್, ಪರ್ಟಿಕ್ಯುಲರ್ ಸ್ಪೆಷಲೈಸೇಷನ್ ಫಿನಾನ್ಸ್ ಅಥವಾ ಇಂಟರ್ನ್ಯಾಷನಲ್ ಬಿಸ್ನೆಸ್, ಟ್ರೇಡ್ ಫಿನಾನ್ಸ್ ಫ್ರಮ್ ಎ ಯೂನಿವರ್ಸಿಟಿ. ಆ ಪರ್ಟಿಕ್ಯುಲರ್ ಸ್ಪೆಷಲೈಸೇಷನ್ ಆಗಿದ್ರೆ ನೀವು ಕೂಡ ಎಲಿಜಿಬಲ್ ಆಗಿರ್ತೀರಾ ಅಪ್ಲೈ ಮಾಡಲಿಕ್ಕೆ. ಸೊ ಈ ರೀತಿ ಸ್ಪೆಷಲಿಸ್ಟ್ ಆಫೀಸರ್ ಅಲ್ಲಿ 10 ಟೈಪ್ಸ್ ಆಫ್ ಅಂದ್ರೆ ಡಿಫ್ರೆಂಟ್ ಟೈಪ್ಸ್ ಆಫ್ ಪೋಸ್ಟ್ ನ ಅವರು ಇಂಡಿಕೇಟ್ ಮಾಡಿರುವಂಥದ್ದು. ಸೊ ಅದರಲ್ಲಿ ನಿಮ್ಮ ರಿಲೇಟೆಡ್ ಕ್ವಾಲಿಫಿಕೇಶನ್ಸ್ ಏನಿದೆ ಆ ರಿಲೇಟೆಡ್ ಕ್ವಾಲಿಫಿಕೇಶನ್ಸ್ಗೆ ನಿಮಗೆ ಯಾವುದಕ್ಕೆ ಎಲಿಜಿಬಲ್ ಆಗಿರ್ತೀರೋ ಆ ಪೋಸ್ಟಿಗೆ ನೀವು ಅಪ್ಲೈ ಮಾಡ್ತಾ ಹೋಗ್ಬೋದು. ಯಾಕಂದ್ರೆ ಸಾಕಷ್ಟು ಆಸ್ಪಿರೆಂಟ್ಸ್ಗಳಿಗೆ ಈ ನೋಟಿಫಿಕೇಶನ್ಸ್ಗಳು ಗೊತ್ತಿರೋದಿಲ್ಲ. ಹಾಗಾಗಿ ಆ ನೋಟಿಫಿಕೇಶನ್ಸ್ನ ಚೆಕ್ ಮಾಡ್ಕೊಳ್ಳಿ, ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದ್ದು. ಸೊ ಅದ್ರ ಥ್ರೂ ನೀವು ಕೂಡ ಆ ನೋಟಿಫಿಕೇಶನ್ ಬೇಸ್ ಮೇಲೆ ಅಪ್ಲೈ ಮಾಡ್ತಾ ಹೋಗ್ಬೋದು. ನೆಕ್ಸ್ಟ್ ಇಲ್ಲಿ ನಾವು ಕ್ಯಾಟಗರಿ ವೈಸ್ ನೋಡ್ತಾ ಹೋಗೋದಾದ್ರೆ, ಸೊ ಕ್ಯಾಟಗರಿ ವೈಸ್ ನಿಮಗೆ ಏಜ್ ಲಿಮಿಟ್ ಅಥವಾ ರಿಲ್ಯಾಕ್ಸೇಷನ್ ಕೊಡ್ತಾ ಹೋಗ್ತಾರೆ. ಸೊ 5 ಇಯರ್ಸ್ ಇರುತ್ತೆ. SC ST ಆಸ್ಪಿರೆಂಟ್ಸ್ ಆದರೆ ಸೊ ನಿಮಗೆ 5 ಇಯರ್ಸ್ ರಿಲ್ಯಾಕ್ಸೇಷನ್ ಕೊಡ್ತಾರೆ. ಅದೇ ರೀತಿ ನೀವು OBC ಆದರೆ 3 ಇಯರ್ಸ್ ಇರುತ್ತೆ. ಅಥವಾ ಪರ್ಸನ್ ವಿತ್ ಡಿಸಬಿಲಿಟೀಸ್ ಆದರೆ 10 ಇಯರ್ಸ್ ನಿಮಗೆ ರಿಲ್ಯಾಕ್ಸೇಷನ್ ಇರುತ್ತೆ ಅಪ್ಪರ್ ಏಜ್ ಲಿಮಿಟ್ ಅಲ್ಲಿ. ಸೊ ಅವ್ರು ಏನು ನಿಮಗೆ ಏಜ್ ಲಿಮಿಟ್ ಹೇಳಿದ್ದಾರೆ ಆ ಪರ್ಟಿಕ್ಯುಲರ್ ಪೋಸ್ಟ್ ವೈಸ್ ಆ ಪೋಸ್ಟ್ ಬೇಸ್ ಮೇಲೆ SC ST ಆದರೆ 5 ಇಯರ್ಸ್ ಇರುತ್ತೆ, OBC ಆದರೆ 3 ಇಯರ್ಸ್ ಇರುತ್ತೆ, ಅಥವಾ ಪರ್ಸನ್ ವಿತ್ ಡಿಸಬಿಲಿಟೀಸ್ ಆದರೆ 10 ಇಯರ್ಸ್ ನಿಮಗೆ ರಿಲ್ಯಾಕ್ಸೇಷನ್ ಅನ್ನ ಕೊಡ್ತಾ ಹೋಗ್ತಾರೆ. ಅಥವಾ ನೆಕ್ಸ್ಟ್ ಎಕ್ಸ್ ಸರ್ವಿಸ್ ಮ್ಯಾನ್ ಆಗಿರ್ಬೋದು ಅಥವಾ ಇನ್ಯಾವುದೇ ಕ್ಯಾಟಗರಿ ಬಿಲಾಂಗ್ಸ್ ಟು ಆಗಿದ್ರೆ ಅವರಿಗೂ ಕೂಡ 5 ಇಯರ್ಸ್ ಆಗಿರುತ್ತೆ. ಸೊ ಅದೇ ರೀತಿ ಪರ್ಸನ್ಸ್ ವಿತ್ ಅಫೆಕ್ಟೆಡ್ 1984 ರೈಟ್ಸ್ ಆದರೂ ಕೂಡ ಸೊ ನಿಮಗೂ ಕೂಡ ಇಲ್ಲಿ 5 ಇಯರ್ಸ್ ರಿಲ್ಯಾಕ್ಸೇಷನ್ಸ್ ಇರುವಂಥದ್ದು. ಅದೇ ರೀತಿ ನೆಕ್ಸ್ಟ್ ಅಪ್ಲಿಕೇಶನ್ ಫೀಸ್ ಬಗ್ಗೆ ನೋಡ್ತಾ ಹೋಗೋದಾದ್ರೆ, ಸೊ ಯಾವುದೇ ಪೋಸ್ಟ್ ಇರಲಿ ನಿಮಗೆ 10 ಪೋಸ್ಟ್ನ ಇಂಡಿಕೇಟ್ ಮಾಡಿದ್ದಾರೆ ರಿಕ್ರೂಟ್ಮೆಂಟ್ ನೋಟಿಫಿಕೇಶನ್ಸ್ ಅಲ್ಲಿ, ಅದು ಯಾವುದೇ ಪೋಸ್ಟ್ ಆಗಿರ್ಬೋದು. ಸೊ ಎಲ್ಲ ಪೋಸ್ಟ್ಗಳಿಗೂ ನಿಮಗೆ ಅಪ್ಲಿಕೇಶನ್ ಫೀಸ್ ನೋಡಿದ್ರೆ 850 ರುಪೀಸ್ ಅಪ್ಲಿಕೇಶನ್ ಫೀಸ್ ಆಗಿರುತ್ತೆ. ಸೊ ಅದು ಕೂಡ ನಿಮಗೆ ನಾನ್ ರಿಫಂಡೇಬಲ್. ಸೊ ಇನ್ ಕೇಸ್ ಆಫ್ ಜನರಲ್ EWS OBC ಆದರೆ ನೀವು 850 ರುಪೀಸನ್ನು ಅಪ್ಲಿಕೇಶನ್ ಫೀಸ್ ಆಗಿ ಪೇ ಮಾಡಬೇಕಾಗತ್ತೆ. ಇನ್ ಕೇಸ್ ಆಫ್ SC ST PWBD ಆದರೆ ನಿಮಗೆ ನಿಲ್ ಯಾವುದೇ ರೀತಿಯ ಫೀಸ್ ಇರೋದಿಲ್ಲ. SC ST ಅಥವಾ PWBD ಆಸ್ಪಿರೆಂಟ್ಸ್ ಆದರೆ. ಅಥವಾ ಬ್ಯಾಂಕ್ ಟ್ರಾನ್ಸಾಕ್ಷನ್ ಚಾರ್ಜಸ್ ಆ್ಯಂಡ್ ಕನ್ವೀನಿಯನ್ಸ್ ಚಾರ್ಜಸ್ ಅದು ಕೂಡ ಇನ್ಕ್ಲೂಡಿಂಗ್ ನಿಮಗೆ ಟೋಟಲ್ ಆಗಿ 850 ರುಪೀಸ್ ಅಪ್ಲಿಕೇಶನ್ ಫೀಸ್ ಆಗಿರುತ್ತೆ. ಹಾಗಾಗಿ ಅಪ್ಲಿಕೇಶನ್ ಫೀಸ್ ಬಗ್ಗೆ ಕೂಡ ನಿಮಗೆ ಡೀಟೇಲ್ಸ್ ಗೊತ್ತಿರಬೇಕಾಗುತ್ತೆ. ನೆಕ್ಸ್ಟ್ ನೋಡ್ತಾ ಹೋಗೋದಾದ್ರೆ, ಸೊ ಸೆಲೆಕ್ಷನ್ ಪ್ರೋಸೆಸ್ ಏನು ಸ್ಪೆಷಲಿಸ್ಟ್ ಆಫೀಸರ್ ಅಂತ ಹೇಳ್ತೀವಿ ಅಥವಾ ಡಿಫ್ರೆಂಟ್ ಪೋಸ್ಟ್ನ ಇಂಡಿಕೇಟ್ ಮಾಡಿದ್ದಾರೆ. ಸೊ ಕ್ವಾಲಿಫಿಕೇಶನ್ ವೈಸ್ ಇಲ್ಲಿ ನಾವು ಸೆಲೆಕ್ಷನ್ ಪ್ರೋಸೆಸ್ನ ನೋಡ್ತಾ ಹೋಗೋದಾದ್ರೆ, ಸೊ ಸೆಲೆಕ್ಷನ್ ಪ್ರೋಸೆಸ್ ಅಲ್ಲಿ ನಿಮಗೆ ಫಸ್ಟ್ ಆನ್ಲೈನ್ ಟೆಸ್ಟ್ನ ಕಂಡಕ್ಟ್ ಮಾಡ್ತಾರೆ ಅವರು.
ನೆಕ್ಸ್ಟ್ ಪರ್ಸನಲ್ ಇಂಟರ್ವ್ಯೂ ಇರುತ್ತೆ, ನೆಕ್ಸ್ಟ್ ಗ್ರೂಪ್ ಡಿಸ್ಕಷನ್ GD ಇರುತ್ತೆ, ದೆನ್ ನೆಕ್ಸ್ಟ್ ಫೈನಲ್ ಸೆಲೆಕ್ಷನ್ ಇರುತ್ತೆ. ಸೊ ಈ 4 ಸ್ಟೆಪ್ಗಳಿರುತ್ತೆ ನಿಮಗೆ ಸೆಲೆಕ್ಷನ್ ಪ್ರೋಸೆಸ್ ಅಲ್ಲಿ. ಹಾಗಾಗಿ ಫಸ್ಟ್ ನೀವು ಆನ್ಲೈನ್ ಎಕ್ಸಾಮ್ ಅನ್ನು ಅಟೆಂಡ್ ಮಾಡಬೇಕಾಗುತ್ತೆ, ನೆಕ್ಸ್ಟ್ ಬೇಸ್ಡ್ ಆನ್ ದಟ್ ಪರ್ಸನಲ್ ಇಂಟರ್ವ್ಯೂ ಅಥವಾ GD ಅನ್ನ ನಿಮಗೆ ಕಂಡಕ್ಟ್ ಮಾಡ್ತಾ ಹೋಗ್ತಾರೆ. ಸೊ ಅದೇ ರೀತಿ ನೆಕ್ಸ್ಟ್ ನೋಡ್ತಾ ಹೋಗೋದಾದ್ರೆ, ಸೊ ಇಲ್ಲಿ ರಿಕ್ರೂಟ್ಮೆಂಟ್ ಪ್ರಾಜೆಕ್ಟಿನ ಆನ್ಲೈನ್ ಎಕ್ಸಾಮ್ ಅನ್ನ ನಾವು ನೋಡೋದಾದ್ರೆ, ಸೊ ಆನ್ಲೈನ್ ಎಕ್ಸಾಮ್ ನಿಮಗೆ ಈ ರೀತಿ ಇರುತ್ತೆ. ಸೊ ಅಲ್ಲಿ ಇಲ್ಲೂ ಕೂಡ ರೀಸನಿಂಗ್ ಇರುತ್ತೆ, ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಇರುತ್ತೆ, ಅಥವಾ ನಿಮ್ಮ ಸ್ಪೆಸಿಫಿಕ್ ಪೇಪರ್ ಅನ್ನ ಅವ್ರು ಇಲ್ಲೂ ಕೂಡ ನಿಮಗೆ ಕೇಳ್ತಾರೆ. ಹಾಗಾಗಿ ಆ ಸ್ಪೆಸಿಫಿಕ್ ಪೇಪರ್ ಬಗ್ಗೆ ಕೂಡ ನಿಮಗೆ ಗೊತ್ತಿರಬೇಕಾಗತ್ತೆ, ಯಾಕಂದ್ರೆ ಇದು ಸ್ಪೆಷಲಿಸ್ಟ್ ಆಫೀಸರ್ ರಿಕ್ರೂಟ್ಮೆಂಟ್ ಆಗಿರೋದ್ರಿಂದ. ಸೊ ಇಲ್ಲೂ ಕೂಡ ನಿಮಗೆ 4 ಸೆಕ್ಷನ್ ಇರುತ್ತೆ. ಸೊ ಫಸ್ಟ್ ಸೆಕ್ಷನ್ ಅದು ರೀಸನಿಂಗ್ಗೆ ಅಥವಾ 50 ಕ್ವಶನ್ಸ್ ಇರುತ್ತೆ ನಿಮಗೆ, 25 ಮಾರ್ಕ್ಸ್ ಇರುತ್ತೆ. 50 ಕ್ವಶನ್ಸ್ ಅನ್ನ 25 ಮಾರ್ಕ್ಸ್ಗೆ ನೀವು ಅಟೆಂಡ್ ಮಾಡಬೇಕು. ನೆಕ್ಸ್ಟ್ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಇರುತ್ತೆ, ಇಲ್ಲೂ ಕೂಡ 50 ಕ್ವಶನ್ಸ್ 50 ಮಾರ್ಕ್ಸ್ಗೆ ಅಟೆಂಡ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಪ್ರೊಫೆಷನಲ್ ನಾಲೆಡ್ಜ್ ರಿಲೆವೆಂಟ್ ಟು ದಿ ಪೋಸ್ಟ್ ಅಂತ ಹೇಳ್ತೀವಿ, ಅಂದ್ರೆ ಇದು ಸ್ಪೆಷಲಿಸ್ಟ್ ಆಫೀಸರ್ ನೋಟಿಫಿಕೇಶನ್ಸ್ ಆಗಿರೋದ್ರಿಂದ ಇಲ್ಲಿ ನಿಮಗೆ ನಿಮ್ಮ ಪರ್ಟಿಕ್ಯುಲರ್ ಏನು ಡಿಗ್ರಿ ಇದೆ ಅದರ ಬೇಸ್ ಮೇಲೆ ಪ್ರೊಫೆಷನಲ್ ನಾಲೆಡ್ಜ್ ಕ್ವಶನ್ಸ್ ಅನ್ನ ಕೇಳ್ತಾ ಹೋಗ್ತಾರೆ. 50 ಕ್ವಶನ್ಸ್ ಇರುತ್ತೆ ನಿಮಗೆ, 100 ಮಾರ್ಕ್ಸ್ಗೆ ಈ ಪ್ರೊಫೆಷನಲ್ ನಾಲೆಡ್ಜ್ ಬೇಸ್ ಮೇಲೆ ಕ್ವಶನ್ಸ್ ಅನ್ನ ಕೇಳ್ತಾರೆ. ಸೊ ಅದೇ ರೀತಿ ಇಂಗ್ಲಿಷ್ ಲ್ಯಾಂಗ್ವೇಜ್ 50 ಕ್ವಶನ್ಸ್ ಇರುತ್ತೆ ನಿಮಗೆ, ಅದೇ ರೀತಿ ಇಲ್ಲಿ 25 ಮಾರ್ಕ್ಸಿಗೆ ಕೇಳ್ತಾ ಹೋಗ್ತಾರೆ. ಸೊ ನಿಮಗೆ ಇದು 4 ಸೆಕ್ಷನ್ಸ್ಗಳು ಆನ್ಲೈನ್ ಎಕ್ಸಾಮ್ ಅಲ್ಲಿ ಇರುತ್ತೆ. ಸೊ ಈ 4 ಸೆಕ್ಷನ್ ಇಂದ ನಿಮಗೆ ಟೋಟಲ್ ಆಗಿ ಕಾಂಪೋಸಿಟ್ ಟೈಮ್ ಆಫ್ 120 ಮಿನಿಟ್ಸ್ ಅಂತ ಹೇಳ್ತಾರೆ. ಅಂದ್ರೆ ಇಲ್ಲಿ ಯಾವುದೇ ರೀತಿಯ ಸೆಕ್ಷನಲ್ ಟೈಮಿಂಗ್ಸ್ ಇರೋದಿಲ್ಲ. ಸೊ ಸೆಕ್ಷನಲ್ ಟೈಮಿಂಗ್ಸ್ ಇರಲ್ಲ, ಟೋಟಲ್ ಆಗಿ ನಿಮಗೆ 120 ಮಿನಿಟ್ಸ್ ಅಲ್ಲಿ ನೀವು ಆ 4 ಸೆಕ್ಷನ್ ಅನ್ನು ಅಟೆಂಡ್ ಮಾಡಬೇಕಾಗತ್ತೆ. ಸೊ ಯಾವುದೇ ರೀತಿಯ ಪರ್ಟಿಕ್ಯುಲರ್ ಸೆಕ್ಷನಲ್ ಟೈಮಿಂಗ್ಸ್ ಇರೋದಿಲ್ಲ. ಸೊ ಇದು ನಿಮ್ಮ ಆನ್ಲೈನ್ ಎಕ್ಸಾಮಿನ ಡೀಟೇಲ್ ಆಗಿರುತ್ತೆ. ರೀಸನಿಂಗ್, ಕ್ವಾಂಟ್ಸ್ ಆಗಿರ್ಬೋದು, ಇಂಗ್ಲೀಷು. ಸೊ ಒಂದು ನಿಮ್ಮ ಪ್ರೊಫೆಷನಲ್ ನಾಲೆಡ್ಜ್ ಬಿಟ್ಟು ಉಳಿದಿರ್ತಕ್ಕಂತಹ 3 ಸಬ್ಜೆಕ್ಟ್ ಏನಿದೆ ಅದು ನಿಮ್ಮ ನಾರ್ಮಲ್ ಬ್ಯಾಂಕಿಂಗ್ ಎಕ್ಸಾಮ್ ಅಲ್ಲಿ ಕೇಳುವಂತಹ ಸಬ್ಜೆಕ್ಟ್ ಆಗಿರುತ್ತೆ. ರೀಸನಿಂಗ್ ಆಗಿರ್ಬೋದು, ಕ್ವಾಂಟ್ಸ್ ಆಗಿರ್ಬೋದು, ಅಥವಾ ಇಂಗ್ಲಿಷ್ ಲ್ಯಾಂಗ್ವೇಜ್ ಆಗಿರ್ಬೋದು. ಸೊ ಅದೇ ರೀತಿ ನಾವು ನೆಕ್ಸ್ಟ್ ನೋಡ್ತಾ ಹೋಗೋದಾದ್ರೆ, ಸೊ ನಮ್ಮ ಆನ್ಲೈನ್ ಎಕ್ಸಾಮ್ ಆದಮೇಲೆ ನೆಕ್ಸ್ಟ್ ಸೆಕೆಂಡ್ ಸ್ಟೆಪ್ ಅಲ್ಲಿ ನಾವು ಪರ್ಸನಲ್ ಇಂಟರ್ವ್ಯೂ ಅಂತ ಹೇಳಿ, ಸೆಲೆಕ್ಷನ್ ಪ್ರೋಸೆಸ್ ಅಲ್ಲಿ ಪರ್ಸನಲ್ ಇಂಟರ್ವ್ಯೂ ಇರುತ್ತೆ. ಸೊ ಆ ಪರ್ಸನಲ್ ಇಂಟರ್ವ್ಯೂ ಅಲ್ಲಿ ನಿಮಗೆ 50 ಮಾರ್ಕ್ಸಿಗೆ ಪರ್ಸನಲ್ ಇಂಟರ್ವ್ಯೂನ ಕಂಡಕ್ಟ್ ಮಾಡ್ತಾರೆ ಅವರು. ಈ 50 ಮಾರ್ಕ್ಸ್ ಅಲ್ಲಿ ಮಿನಿಮಮ್ 25 ಮಾರ್ಕ್ಸ್ ಇರುತ್ತೆ. ಸೊ ಅದು ರಿಸರ್ವ್ಡ್ ಕ್ಯಾಟಗರಿ ಆದ್ರೆ 22.5 ಆಗಿರುತ್ತೆ. ಸೊ ಇನ್ ಕೇಸ್ ಅನ್ರಿಸರ್ವ್ಡ್ ಕ್ಯಾಟಗರಿ ಆದ್ರೆ ಮಿನಿಮಮ್ 25 ಮಾರ್ಕ್ಸ್ ಸ್ಕೋರ್ ಮಾಡಬೇಕಾಗತ್ತೆ ಪರ್ಸನಲ್ ಇಂಟರ್ವ್ಯೂ ಅಲ್ಲಿ. ಇನ್ ಕೇಸ್ ಆಫ್ ನೀವು ರಿಸರ್ವ್ಡ್ ಕ್ಯಾಟಗರಿ ಆದ್ರೆ 22.5 ಮಾರ್ಕ್ಸ್ ಸ್ಕೋರ್ ಮಾಡಬೇಕಾಗತ್ತೆ. ಹಾಗಾದ್ರೆ ಈ ಪರ್ಸನಲ್ ಇಂಟರ್ವ್ಯೂ ಅಲ್ಲಿ ಯಾವೆಲ್ಲ ಆಸ್ಪೆಕ್ಟ್ಸ್ ಮೇಲೆ ನಿಮಗೆ ಕ್ವಶನ್ಸ್ ಅನ್ನ ಕೇಳ್ಬೋದು ಅಂದ್ರೆ, ನಿಮ್ಮ ಅಕಾಡೆಮಿಕ್ ಅಥವಾ ಜಾಬ್ ಆಸ್ಪೆಕ್ಟ್ಸ್, ಇದನ್ನ ನಿಮ್ಮ ಅಸೆಸ್ಮೆಂಟ್ ಮಾಡ್ಬೋದು ಅಥವಾ ನಿಮ್ಮ ನಾಲೆಡ್ಜ್ ಅನ್ನ ಅಸೆಸ್ ಮಾಡ್ಬೋದು. ಅಲ್ಲಿ ಪವರ್ ಆಫ್ ಎಕ್ಸ್ಪ್ರೆಷನ್, ಕ್ಲಾರಿಟಿ ಆಫ್ ಥಾಟ್ಸ್ ಬಗ್ಗೆ ನಿಮಗೆ, ಅಥವಾ ಕ್ಲಾರಿಟಿ ಆಫ್ ಥಾಟ್ಸ್ ಅನ್ನು ಚೆಕ್ ಮಾಡೋದಕ್ಕೋಸ್ಕರ ನಿಮಗೆ ಪರ್ಸನಲ್ ಇಂಟರ್ವ್ಯೂನ ಕಂಡಕ್ಟ್ ಮಾಡ್ಬೋದು. ಕ್ವಾಲಿಟಿ ಆಫ್ ಲೀಡರ್ಶಿಪ್ ಅಥವಾ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್, ಹಾಬೀಸ್ ಆಗಿರ್ಬೋದು, ಜನರಲ್ ಅಥವಾ ನೆಕ್ಸ್ಟ್ ಬಿಹೇವಿಯರ್ ಆಗಿರ್ಬೋದು, ಕಮ್ಯುನಿಕೇಶನ್ ಸ್ಕಿಲ್ ಆಗಿರ್ಬೋದು, ಸೂಟೇಬಿಲಿಟಿ ಫಾರ್ ದಿ ಪೋಸ್ಟ್ ಆಗಿರ್ಬೋದು. ಸೊ ಈ ರೀತಿ ಡಿಫ್ರೆಂಟ್ ಆಸ್ಪೆಕ್ಟ್ಸ್ನ ಅಸೆಸ್ಮೆಂಟ್ ಮಾಡಲಿಕ್ಕೆ ನಿಮಗೆ ಪರ್ಸನಲ್ ಇಂಟರ್ವ್ಯೂ ಅಥವಾ ಪರ್ಸನಲ್ ಇಂಟರ್ವ್ಯೂನ ಅವರು ಕಂಡಕ್ಟ್ ಮಾಡ್ತಾ ಹೋಗ್ತಾರೆ. ಸೊ ಅದರಲ್ಲೂ ಕೂಡ ಮಿನಿಮಮ್ ಆ್ಯಂಡ್ ಮ್ಯಾಕ್ಸಿಮಮ್ ಮಾರ್ಕ್ಸ್ಗಳ ಬಗ್ಗೆ ಇನ್ಫಾರ್ಮೇಷನ್ನ ಪ್ರೊವೈಡ್ ಮಾಡಿರುವಂಥದ್ದು. ಸೊ ಅದೇ ರೀತಿ ನೆಕ್ಸ್ಟ್, ಸೊ 2 ಸ್ಟೇಜ್ ಆಯಿತು, ಒಂದು ಆನ್ಲೈನ್ ಎಕ್ಸಾಮ್, ನೆಕ್ಸ್ಟ್ ಪರ್ಸನಲ್ ಇಂಟರ್ವ್ಯೂ. ಸೊ ಅದೇ ರೀತಿ ನೆಕ್ಸ್ಟ್ ನೋಡ್ತಾ ಹೋಗೋದಂದ್ರೆ GD ಅಥವಾ ನಾವೇನು ಗ್ರೂಪ್ ಡಿಸ್ಕಷನ್ ಅಂತ ಹೇಳ್ತೀವಿ. ಸೊ ಈ ಗ್ರೂಪ್ ಡಿಸ್ಕಷನ್ ಅನ್ನು ಕೂಡ ಕಂಡಕ್ಟ್ ಮಾಡ್ತಾರೆ. ಈ ಗ್ರೂಪ್ ಡಿಸ್ಕಷನ್ ಅಲ್ಲಿ ನೋಡೋದಾದ್ರೆ ಮ್ಯಾಕ್ಸಿಮಮ್ ಮಾರ್ಕ್ಸ್ ನಿಮಗೆ ಇಲ್ಲೂ ಕೂಡ 50 ಮಾರ್ಕ್ಸ್ಗೆ GDನ ಕಂಡಕ್ಟ್ ಮಾಡ್ತಾರೆ. ಸೊ ಅದರಲ್ಲಿ ಮಿನಿಮಮ್ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಜನರಲ್ ಅಂಡ್ EWS ಆದರೆ 25 ಆಗಿರುತ್ತೆ, ರಿಸರ್ವ್ಡ್ ಕ್ಯಾಟಗರಿ ಆದರೆ 22.5 ಮಾರ್ಕ್ಸ್ ಆಗಿರುತ್ತೆ. ಸೊ ಇಲ್ಲೂ ಕೂಡ ನಿಮಗೆ ಜನರಲ್ ಆದರೆ ಟೋಟಲ್ 50 ಮಾರ್ಕ್ಸ್ಗೆ, ಜನರಲ್ ಆದರೆ 25 ಮಾರ್ಕ್ಸ್ ಸ್ಕೋರ್ ಮಾಡಬೇಕು, ಕ್ಯಾಟಗರಿ ಆದರೆ ನೀವು 22.5 ಮಾರ್ಕ್ಸನ್ನು ಆ ಗ್ರೂಪ್ ಡಿಸ್ಕಷನ್ ಅಲ್ಲಿ ಸ್ಕೋರ್ ಮಾಡಬೇಕಾಗತ್ತೆ. ಸೊ ಅದೇ ರೀತಿ ನಾವು ನೆಕ್ಸ್ಟ್ ನೋಡ್ತಾ ಹೋಗೋದಾದ್ರೆ ಫೈನಲ್ ಸೆಲೆಕ್ಷನ್. ಸೊ ಫೈನಲ್ ಸೆಲೆಕ್ಷನ್ ಯಾವ ರೀತಿ ಸೆಲೆಕ್ಟ್ ಮಾಡ್ಕೊಳ್ತಾರೆ ಅಂದರೆ, ಸೊ ನಿಮಗೆ ಇನ್ ಕೇಸ್ ಆನ್ಲೈನ್ ಎಕ್ಸಾಮ್ ಆ್ಯಂಡ್ ಪರ್ಸನಲ್ ಇಂಟರ್ವ್ಯೂ ಕಂಡಕ್ಟ್ ಮಾಡಿದರೆ, ಸೊ ಫಸ್ಟ್ ಕ್ರೈಟೀರಿಯಾದಲ್ಲಿ ಇನ್ ಕೇಸ್ ಆನ್ಲೈನ್ ಎಕ್ಸಾಮಿನೇಷನ್ ಆ್ಯಂಡ್ ಪರ್ಸನಲ್ ಇಂಟರ್ವ್ಯೂ ಕಂಡಕ್ಟ್ ಮಾಡಿದರೆ, ಸೊ ಅದು ಎರಡರಲ್ಲೂ ನೀವೇನು ಸ್ಕೋರ್ ಮಾಡಿರ್ತೀರಾ, ಆನ್ಲೈನ್ ಎಕ್ಸಾಮ್ ಮತ್ತು ಪರ್ಸನಲ್ ಇಂಟರ್ವ್ಯೂ, ಸೊ ಅದರಲ್ಲಿ ಏನು ಸ್ಕೋರ್ ಮಾಡ್ತೀರೋ ಅದರ ಬೇಸ್ ಮೇಲೆ ನಿಮ್ಮ ಸೆಲೆಕ್ಷನ್ ಆಗುತ್ತೆ. ಇನ್ ಕೇಸ್ ಆಫ್ ಆನ್ಲೈನ್ ಎಕ್ಸಾಮಿನೇಷನ್ ಈಸ್ ನಾಟ್ ಕಂಡಕ್ಟೆಡ್, ಓನ್ಲಿ ಪರ್ಸನಲ್ ಇಂಟರ್ವ್ಯೂ ಈಸ್ ಕಂಡಕ್ಟೆಡ್. ಇನ್ ಕೇಸ್ ಆಫ್ ಆನ್ಲೈನ್ ಎಕ್ಸಾಮ್ ಕಂಡಕ್ಟ್ ಮಾಡಲಿಲ್ಲ, ಪರ್ಸನಲ್ ಇಂಟರ್ವ್ಯೂನ ಮಾತ್ರ ಕಂಡಕ್ಟ್ ಮಾಡಿದ್ರು ಅಂದರೆ, ನೀವು ಪರ್ಸನಲ್ ಇಂಟರ್ವ್ಯೂ ಅಲ್ಲಿ ಏನು ಮಾರ್ಕ್ಸ್ ಸ್ಕೋರ್ ಮಾಡಿರ್ತೀರ
ಮಾಡ್ತಿರೋ ಬೇಸ್ಡ್ ಆನ್ ದಟ್ ನಿಮ್ಮ ಸೆಲೆಕ್ಷನ್ ಆಗತ್ತೆ. ಅದೇ ರೀತಿ ಇಫ್ ಆನ್ಲೈನ್ ಎಕ್ಸಾಮಿನೇಷನ್ ಈಸ್ ನಾಟ್ ಕಂಡಕ್ಟೆಡ್ ಅಂಡ್ ಬೋತ್ GD ಅಂಡ್ ಪರ್ಸನಲ್ ಇಂಟರ್ವ್ಯೂ ಈಸ್ ಕಂಡಕ್ಟೆಡ್. ಆನ್ಲೈನ್ ಎಕ್ಸಾಮ್ ಕಂಡಕ್ಟ್ ಮಾಡಿಲ್ಲ, ಪರ್ಸನಲ್ ಇಂಟರ್ವ್ಯೂ ಮತ್ತೆ GD ಎರಡನ್ನೂ ಕಂಡಕ್ಟ್ ಮಾಡಿದ್ರು ಅಂದ್ರೆ ಪರ್ಸನಲ್ ಇಂಟರ್ವ್ಯೂ ಮತ್ತೆ GD ಅಲ್ಲಿ ನೀವೇನ್ ಸ್ಕೋರ್ ಮಾಡಿರ್ತೀರೋ ಬೇಸ್ಡ್ ಆನ್ ದಟ್ ನಿಮ್ಮ ಸೆಲೆಕ್ಷನ್ ಆಗ್ತಾ ಹೋಗುತ್ತೆ. ಸೊ ಇದು ನಿಮ್ಮ ಫೈನಲ್ ಸೆಲೆಕ್ಷನ್ ಕ್ರೈಟೀರಿಯಾ ಆಗಿರುತ್ತೆ. ಸೊ ಅದೇ ರೀತಿ ನಿಮ್ಮ ಪ್ರೀ ರಿಕ್ವಿಸಿಟ್ಸ್ ಅಥವಾ ನೀವು ಯಾವುದೇ ಎಕ್ಸಾಮಿಗೆ ಅಪ್ಲೈ ಮಾಡ್ಬೇಕಾದ್ರೆ ಸೊ ಕೆಲವೊಂದು ಪ್ರೀ ರಿಕ್ವಿಸಿಟ್ಸ್ ನೀವು ರೆಡಿ ಇಟ್ಕೊಳ್ಬೇಕಾಗತ್ತೆ. ಬೇಸ್ಡ್ ಆನ್ ದಟ್ ನಿಮಗೆ ಅಪ್ಲೈ ಮಾಡ್ಲಿಕ್ಕೆ ಈಸಿ ಆಗ್ತಾ ಹೋಗುತ್ತೆ. ಸೊ ಅದು ನಿಮ್ಮ ಫೋಟೋಗ್ರಾಫ್ ಆಗಿರ್ಬೋದು, ಸಿಗ್ನೇಚರ್ ಆಗಿರ್ಬೋದು, ಲೆಫ್ಟ್ ಥಂಬ್ ಇಂಪ್ರೆಷನ್ ಆಗಿರ್ಬೋದು, ಅಥವಾ ಹ್ಯಾಂಡ್ ರಿಟನ್ ಡಿಕ್ಲರೇಷನ್ ಜೊತೆಗೆ ವ್ಯಾಲಿಡ್ ಪರ್ಸನಲ್ ಇಮೇಲ್ ID. ಸೊ ಈ ಡಾಕ್ಯುಮೆಂಟ್ಸ್ಗಳು ನಿಮ್ಮ ಜೊತೆ ರೆಡಿ ಇರಬೇಕಾಗತ್ತೆ. ಸೊ ಬೇಸ್ಡ್ ಆನ್ ದಟ್ ನೀವು ಈಸಿಯಾಗಿ ಅಪ್ಲೈ ಮಾಡ್ತಾ ಹೋಗ್ಬೋದು. ಸೊ ಅದೇ ರೀತಿ ನಾವು ಎಕ್ಸಾಮ್ ಸೆಂಟರ್ಸ್ನ ನೋಡ್ತಾ ಹೋಗೋದಾದ್ರೆ, ಯಾಕಂದ್ರೆ ಆನ್ಲೈನ್ ಎಕ್ಸಾಮ್ ಇರೋದ್ರಿಂದ ನಿಮಗೆ ಎಕ್ಸಾಮ್ ಸೆಂಟರ್ ಬಗ್ಗೆ ಇನ್ಫಾರ್ಮೇಶನ್ ನೋಡ್ತಾ ಹೋಗೋದಾದ್ರೆ ಸೊ ಕರ್ನಾಟಕದಲ್ಲಿ ನಿಮಗೆ ಬ್ಯಾಂಗ್ಳೂರ್ ಇರುತ್ತೆ. ಸೊ ಅದೇ ರೀತಿ ನೆಕ್ಸ್ಟು ಬೇರೆ ಬೇರೆ ಸ್ಟೇಟ್ಗಳಲ್ಲಿ ಬೇರೆ ಬೇರೆ ಸಿಟಿಗಳ ಮೆನ್ಷನ್ ಮಾಡಿದ್ದಾರೆ. ಅದು ಚಂಡೀಗಢ ಆಗಿರ್ಬೋದು. ಸೊ ಕರ್ನಾಟಕದಲ್ಲಿ ನಿಮಗೆ ಬ್ಯಾಂಗ್ಳೂರ್ ಇರುತ್ತೆ. ಅದರ್ ಸ್ಟೇಟಲ್ಲಿ ಚಂಡೀಗಢ, ಲಕ್ನೋ, ಕೋಲ್ಕತ್ತಾ, ಪಾಟ್ನಾ, ನವಿ ಮುಂಬೈ ಅಥವಾ ಗ್ರೇಟರ್ ಮುಂಬೈ, ನೆಕ್ಸ್ಟ್ ಭುವನೇಶ್ವರ್, ಹೈದರಾಬಾದ್, ಅಹಮದಾಬಾದ್, ಚೆನ್ನೈ, ಭೋಪಾಲ್, ಮುಂಬೈ, ತಾಣೆ. ಸೊ ನಿಮಗೆ ಇಲ್ಲಿ ಕರ್ನಾಟಕದ ಆಸ್ಪಿರೆಂಟ್ಸ್ ಯಾರು ಇದ್ದೀರಾ ಅಂದ್ರೆ ಸೊ ಕರ್ನಾಟಕದಲ್ಲಿ ನಿಮಗೆ ಬ್ಯಾಂಗ್ಳೂರ್ ಎಕ್ಸಾಮ್ ಸೆಂಟರ್ ಆಗಿರುತ್ತೆ. ಸೊ ಬೇರೆ ಯಾವುದೇ ಸಿಟಿಗಳಿರೋದಿಲ್ಲ. ಸೊ ಓನ್ಲಿ ಬ್ಯಾಂಗ್ಳೂರ್ ಮಾತ್ರ ಕರ್ನಾಟಕದಲ್ಲಿ ಎಕ್ಸಾಮಿನೇಷನ್ ಸೆಂಟರ್ ಆಗಿರುತ್ತೆ. ಯಾಕಂದ್ರೆ ಆಲ್ ಓವರ್ ಇಂಡಿಯಾ ನೋಟಿಫಿಕೇಶನ್ಸ್ ಆಗಿರೋದ್ರಿಂದ ನಿಮಗೆ ಕರ್ನಾಟಕದಲ್ಲಿ ಬ್ಯಾಂಗ್ಳೂರನ್ನ ಆಸ್ ಎ ಎಕ್ಸಾಮ್ ಸೆಂಟರ್ ಆಗಿ ಅವರು ಚೂಸ್ ಮಾಡಿರುವಂಥದ್ದು. ನೆಕ್ಸ್ಟ್ ಸೊ ಏನು ಈ ಸ್ಪೆಷಲಿಸ್ಟ್ ಆಫೀಸರ್ ಇದೆ ಅಥವಾ ನೆಕ್ಸ್ಟ್ ಮುಂಬರ್ತಕ್ಕಂತಹ IBPS ಕ್ಲರ್ಕ್ ಆಗಿರ್ಬೋದು, IBPS PO ಆಗಿರ್ಬೋದು, ಅಥವಾ IBPS ಅಲ್ಲೂ ಕೂಡ S1 ನೋಟಿಫಿಕೇಶನ್ಸ್ ಬರ್ತಾ ಹೋಗುತ್ತೆ. ಇನ್ಶೂರೆನ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ನಿಮಗೆ ಸಾಕಷ್ಟು ನೋಟಿಫಿಕೇಶನ್ಸ್ ಗಳು ಸಿಗ್ತಾ ಹೋಗುತ್ತೆ. ಸೊ ಈ ಎಲ್ಲ ನೋಟಿಫಿಕೇಶನ್ಸ್ ಗಳನ್ನ ನೀವು ಮುಂಬರ್ತಕ್ಕಂತಹ ದಿನಗಳಲ್ಲಿ ನೋಡ್ತಾ ಹೋಗ್ತೀರಾ. ಸೊ ಹಾಗಾಗಿ ಪ್ರತಿಯೊಬ್ಬ ಆಸ್ಪಿರೆಂಟ್ಸಿಗೂ ಕೂಡ ಒಂದು ವಾಂಟ್ಸ್ ಅಥವಾ ಆಸೆ ಅನ್ನೋದು ಇರುತ್ತೆ. ನಾನು ಒಬ್ಬ ಇನ್ಶೂರೆನ್ಸ್ ಸೆಕ್ಟರ್ ಅಲ್ಲಿ ಜಾಯ್ನ್ ಆಗಬೇಕು, ಅಥವಾ ಬ್ಯಾಂಕ್ ಅಲ್ಲಿ ವರ್ಕ್ ಮಾಡಬೇಕು, ಅಥವಾ ಒಬ್ಬ ಬ್ಯಾಂಕಿಂಗ್ ಎಂಪ್ಲಾಯ್ ಆಗಬೇಕು. ಸೊ ನಿಮಗೇನಾದ್ರೂ ಯಾವ ರೀತಿ ಎಕ್ಸಾಮ್ಗಳಿಗೆ ಪ್ರಿಪೇರ್ ಆಗಬೇಕು ಅಥವಾ ಯಾವ ರೀತಿ ನಾನು ಎಕ್ಸಾಮ್ ಅನ್ನ ಕ್ರಾಕ್ ಮಾಡಬೇಕು ಅನ್ನುವಂತಹ ಮಾಹಿತಿ ಅಥವಾ ಇನ್ಫಾರ್ಮೇಶನ್ ಇಲ್ಲದೆ ಇದ್ರೆ, ಅಥವಾ ಯಾವ ರೀತಿ ಎಕ್ಸಾಮ್ ಕ್ರಾಕ್ ಮಾಡಬೇಕು ಅನ್ನುವಂತಹ ಐಡಿಯಾಸ್ ಇಲ್ಲದೆ ಇದ್ರೆ ಸೊ ನೀವು ನಮ್ಮೊಂದಿಗೆ ಜಾಯ್ನ್ ಆಗ್ಬೋದು. ಸೊ ನಮ್ಮಲ್ಲೇ ಆಫ್ಲೈನ್ ಬ್ಯಾಚ್ ಕೂಡ ಇದೆ. ಸೊ ಆಫ್ಲೈನ್ ಬ್ಯಾಚ್ಗೆ ಜಾಯ್ನ್ ಆಗಿ ಸೊ ಈ ಅಪರ್ಚುನಿಟೀಸ್ನು ಕೂಡ ನೀವು ಯೂಸ್ ಮಾಡ್ಕೊಳ್ಬೋದು. ಸೊ ಇಲ್ಲಿ ನೀವು ಆಫ್ಲೈನ್ ಬ್ಯಾಚಿಗೆ ಜಾಯ್ನ್ ಆದರೆ ನಿಮಗೆ ಸಾಕಷ್ಟು ಟ್ರಿಕ್ಸ್ಗಳನ್ನು ಪ್ರೊವೈಡ್ ಮಾಡ್ತಾ ಹೋಗ್ತಾರೆ. ಬೇಸ್ಡ್ ಆನ್ ದಟ್ ನೀವು ಕೂಡ ಮುಂಬರ್ತಕ್ಕಂತಹ ದಿನಗಳಲ್ಲಿ ಎಕ್ಸಾಮನ್ನು ಕ್ರ್ಯಾಕ್ ಮಾಡಲಿಕ್ಕೆ ಅದು ಹೆಲ್ಪ್ಫುಲ್ ಆಗುತ್ತೆ. ಸೊ ಇಲ್ಲೇನು ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಇದೆ, ಆ ಕಾಂಟ್ಯಾಕ್ಟ್ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ. ಸೊ ನೀವು ಕೂಡ ನಮ್ಮೊಂದಿಗೆ ಜಾಯ್ನ್ ಆಗ್ಬೋದು. ಸೊ ನಿಮಗೆ ಡೀಟೇಲ್ಸನ್ನು ಪ್ರೊವೈಡ್ ಮಾಡ್ತಾ ಹೋಗ್ತಾರೆ. ಸೊ ಆಫ್ಲೈನ್ ಮತ್ತೆ ಆನ್ಲೈನ್, ಸೊ ನಿಮಗೆ ಆಫ್ಲೈನ್ ಮೆಟೀರಿಯಲ್ಸ್ ಇರುತ್ತೆ ಅಥವಾ ಆಫ್ಲೈನ್ ಕ್ಲಾಸ್ ಕೊಡ್ತಾರೆ, ಆನ್ಲೈನ್ ಎಕ್ಸಾಮನ್ನು ಕೂಡ ಕಂಡಕ್ಟ್ ಮಾಡ್ತಾರೆ ನಿಮಗೆ. ಸೊ ಅದೇ ರೀತಿ ಪ್ರತಿಯೊಂದು ಕ್ಲಾಸ್ಗಳಲ್ಲಿ ಸೊ ಯಾವ ರೀತಿ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಆಗಿರ್ಬೋದು, ಇಂಗ್ಲೀಷ್ ಆಗಿರ್ಬೋದು, ರೀಸನಿಂಗ್ ಆಗಿರ್ಬೋದು, ಯಾವ ರೀತಿ ಎಕ್ಸಾಮಿಗೆ ಪ್ರಿಪೇರ್ ಆಗಬೇಕು ಪ್ರತಿಯೊಂದು ಗೈಡ್ಲೈನ್ಸಸ್ನು ಕೂಡ ಕೊಡ್ತಾ ಹೋಗ್ತಾರೆ. ಹಾಗಾಗಿ ಏನು ಬ್ಯಾಚ್ ಇದೆ ಅದರ ಆಪರ್ಚುನಿಟೀಸ್ನು ಕೂಡ ನೀವು ಯೂಸ್ ಮಾಡ್ಕೊಳ್ಬೋದು. ಸೊ ಅದೇ ರೀತಿ ನಮ್ಮದೇ ಆದಂತಹ ಅಚೀವರ್ಸ್ ಕ್ಲಬ್ ಅನ್ನುವಂತಹ ಟೆಲಿಗ್ರಾಮ್ ಚಾನಲಲ್ಲಿ ನಿಮಗೆ ಸಾಕಷ್ಟು ಮೆಟೀರಿಯಲ್ಸ್ ಇರುತ್ತೆ, ಅದನ್ನು ಕೂಡ ಯೂಸ್ ಮಾಡ್ಕೊಳ್ಳಿ. ಅಥವಾ ನಮ್ಮದೇ ಆದಂತಹ ವಾಟ್ಸಪ್ ಗ್ರೂಪ್ ಆಗಿರ್ಬೋದು, ಯೂಟ್ಯೂಬ್ ಚಾನಲ್ ಆರ್ ಟೆಲಿಗ್ರಾಮ್ ಗ್ರೂಪ್ಗಳಿರುತ್ತೆ, ಅದಕ್ಕೂ ಕೂಡ ನೀವು ಜಾಯ್ನ್ ಆಗ್ಬೋದು. ಸೊ ಅದೇ ರೀತಿ ಯಾರೆಲ್ಲ ಈ ಎಕ್ಸಾಮ್ಗಳಿಗೆ ಪ್ರಿಪೇರ್ ಆಗ್ತಾ ಇದ್ದೀರಾ, ಸೊ ಅದು ಬ್ಯಾಂಕಿಂಗ್ ಆಗಿರ್ಬೋದು, SSC ಆಗಿರ್ಬೋದು, ರೈಲ್ವೆ ಆಗಿರ್ಬೋದು, ಸೊ ನಿಮ್ಮೆಲ್ಲರಿಗೂ ಕೂಡ ಮುಂಬರ್ತಕ್ಕಂತಹ ದಿನಗಳಲ್ಲಿ ಒಳ್ಳೆಯದಾಗಲಿ ಅಂತ ಹೇಳ್ತಾ ವಿಶ್ ಯು ಆಲ್ ದಿ ಬೆಸ್ಟ್ ಫ್ರಮ್ ಮೈ ಸೈಡ್ ಅಂತ ಹೇಳ್ತಾ ನಾನು ಇವತ್ತು ಕ್ಲಾಸನ್ನು ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.